ಸರ್, ಉಚಿತವಾಗಿ ಕೊಟ್ಟರೆ ಭಿಕ್ಷೆ ಅಥವಾ ಅದನ್ನು ಸೋಮಾರಿಗಳನ್ನಾಗಿ ಮಾಡುತ್ತಾರೆ ಅನ್ನುವಂಥ ಭೈರಪ್ಪನವರ ವಾದವನ್ನು ಮತ್ತು ಯಾವ ಅರ್ಥದಲ್ಲಿ ವ್ಯಾಖ್ಯಾನಿಸ್ತೀರಿ ಸರ್? ಹೊಟ್ಟೆ ತುಂಬಿದವರಿಗೆ ಬಡವರ ಸಂಕಟ ಅರ್ಥವಾಗಲ್ಲ. ಬಡವರಿಗೆ ಕೊಟ್ಟಿದ್ದನ್ನು ಒಂದು ರೀತಿಯಲ್ಲಿ ಬಿಟ್ಟಿ ಅನ್ನೋ ರೀತಿಯಲ್ಲಿ ಕರೀತಾರೆ. ಕೋಟಿಗಟ್ಟಲೆ ಹಣವನ್ನು ಮಠಗಳಿಗೆ ಕೊಟ್ಟಾಗ ಇವ್ರು ಯಾಕೆ ಬಾಯಿ ಬಿಡಲಿಲ್ಲ? ಸಾವಿರಾರು ಕೋಟಿಗಳನ್ನು ಲೂಟಿ ಮಾಡಿಕೊಂಡು ಈ ದೇಶಕ್ಕೆ ವಂಚನೆ ಮಾಡಿದಂತೆ ಬೇರೆಯವರೆಲ್ಲ ಬೇರೆ ದೇಶಗಳಿಗೆ ಹೋಗಿ ನಮ್ಮ ದೊಡ್ಡ ಶ್ರೀಮಂತರು ಅನ್ನಿಸ್ಕೊಂಡಿರೋರು ಇದ್ದಾರಲ್ಲ, ಅವ್ರಗಳ ಬಗ್ಗೆ ಇವ್ರು ಯಾಕೆ ಮಾತಾಡಲಿಲ್ಲ? ಅದು ಇವ್ರ ಕಣ್ಣಿಗೆ ಕಾಣೋದಿಲ್ಲ. 5,000 ರೂಪಾಯಿನ ಅಥವಾ 2,000 ರೂಪಾಯಿನ ಯಾರೋ ಏನೂ ದಿಕ್ಕಿಲ್ಲದೆ ಇದ್ದಂಥ ಸ್ಥಿತಿಗಳಿಗೆ, ಯಾಕೆಂದರೆ ಭೂಮಿಯೂ ಇಲ್ಲ ಮತ್ತು ಯಾವುದೂ ಅವಲಂಬನೆಗಳಿಲ್ಲ, ಅಂಥವರಿಗೆ ಕೊಟ್ಟಾಗ ಇವರಿಗೆ ಕಣ್ಣುರಿ ಬರುತ್ತೆ, ಹೊಟ್ಟೆ ಉರಿ ಬರುತ್ತೆ. ಆದರೆ ಈ ದೋಚ್ಕೊಂಡು ಹೋಗುವವರ ಬಗ್ಗೆ ಯಾವ ಕಣ್ಣುರಿ ಹೊಟ್ಟೆ ಉರಿ ಬರೋದಿಲ್ಲ. ಅದು ಜನಕ್ಕೂ ಕೂಡ ಗೊತ್ತಾಗೋದಿಲ್ಲ.